ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ದಿಢೀರಾಗಿ ಇನ್ಸ್ಟೆಂಟಾಗಿ ಈ ರೀತಿ ಮಲ್ಲಿಗೆ ಹೂವಿನ ರೀತಿ ಒಳಗೆ ಅರಳ್ಕೊಂಡಿರ್ತಕ್ಕಂಥ ಪಡ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಈ ಪಡ್ಡಿಗೆ ಜಸ್ಟ್ ರೇಷನ್ ಅಕ್ಕಿನ ಬಳಸ್ಕೊಂಡು 1 ಅವರ್ ನೆನೆಸಿಟ್ರೆ ಸಾಕು. ದಿಢೀರಾಗಿ ನಾವು ಆಗಲೇ ರುಬ್ಕೊಂಡ ತಕ್ಷಣವೇ ಈ ಪಡ್ನ ನಾವು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಬಳಸ್ಕೊಳ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ 1 ಗ್ಲಾಸಿಂದ ಕೂಡ ನೀವು ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಬೇಕು, ಹಾಗಾಗಿ ನಾನು ಕಪ್ ಅಳತೆಯಲ್ಲಿ ತೋರಿಸ್ತಿದ್ದೀನಿ. 1 ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳ್ಕೊಳ್ಳಿ. ಅಂದರೆ ಒಂದು 4 ರಿಂದ 5 ಸಾರಿ ನೀರು ಹಾಕಿ ನೀಟಾಗಿ ತೊಳ್ಕೊಳ್ಳಿ. ನೋಡಿ, ಈಗ ಒಂದು 4-5 ಬಾರಿ ನಾನು ಕೂಡ ತೊಳ್ಕೊಂಡಿದ್ದೀನಿ. ಈ ರೀತಿ ತೊಳ್ಕೊಳ್ಳೋದ್ರಿಂದ ಪಡ್ಡಿನ ಕಲರ್ ನಮಗೆ ವೈಟ್ ರೀತಿ ಒಳಗೆ ಬರ್ತದೆ, ಹಾಗಾಗಿ ಕ್ಲೀನಾಗಿ ತೊಳ್ಕೊಳ್ಳಿ. ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ, ಅಂದರೆ ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಗಟ್ಟಿ ಅವಲಕ್ಕಿ ಕೂಡ ತೊಗೊಳ್ಬೋದು. ಇದನ್ನು ಕೂಡ ಒಂದು 2 ಸರಿ ತೊಳ್ಕೊಂಡಿದ್ದೀನಿ, ಯಾಕಂದರೆ ಅವಲಕ್ಕಿಯಲ್ಲಿ ಕೂಡ ಸ್ವಲ್ಪ ಡಸ್ಟ್ ಇರ್ತದೆ. ಹಾಗಾಗಿ ಈ ರೀತಿ ತೊಳ್ಕೊಂಡು ಮಾಡೋದ್ರಿಂದ ಪಡ್ಡಿನ ಕಲರ್ ನಮಗೆ ವೈಟ್ ಒಳಗೆ ಬರ್ತದೆ. ಈಗ ಎರಡನ್ನೂ ತೊಳ್ಕೊಂಡಿದ್ದಾಯಿತು. ಈ ಅವಲಕ್ಕಿ ಹಾಗೆ ಅಕ್ಕಿಗೆ ನಾನಿಲ್ಲಿ ಕಾದಿರೋ ಬಿಸಿ ನೀರನ್ನ ಹಾಕ್ತಿದ್ದೀನಿ. ಈ ರೀತಿ ಬಿಸಿನೀರನ್ನ ಹಾಕ್ಕೊಳ್ಳೋದ್ರಿಂದ ಪಡ್ಡು ನಮಗೆ ಪ್ಲಫಿಯಾಗಿ ಸ್ಪಾಂಜಿಯಾಗಿ ಬರ್ತದೆ. ಹಾಗಾಗಿ ಈ ರೀತಿ ಕಾಯಿಸಿರೋ ನೀರನ್ನ ಬಿಸಿನೀರನ್ನ ಹಾಕ್ಕೊಂಡು 1 ಅವರ್ ಮುಚ್ಚಿ ನಾವು ನೆನೆಸೋಕ್ಕಿಡೋಣ. ನೋಡಿ, 1 ಅವರ್ ಆಗಿತ್ತು. 1 ಅವರ್ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಸ್ಕೊಳ್ಳೋಕ್ಕಿಡಿ. ನೋಡಿ, ಕರೆಕ್ಟಾಗಿ ರೇಷನ್ ಅಕ್ಕಿ ಹಾಗೆ ಅವಲಕ್ಕಿ ನೆಂದ್ಕೊಂಡಿರ್ತದೆ. ನೀವು ಗಟ್ಟಿ ಅವಲಕ್ಕಿ ತೊಗೊಂಡ್ರೂ ಕೂಡ ಹಾಫ್ ಆನ್ ಅವರ್ ಒಳಗೆ ಪರ್ಫೆಕ್ಟಾಗಿ ನೆಂದ್ಕೊಂಡಿರುತ್ತೆ. ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೀರನ್ನ ನೋಡ್ಕೊಂಡು ಹಾಕ್ಕೊಂಡು ರುಬ್ಕೊಳ್ಳಿ, ಯಾಕಂದರೆ ಪಡ್ಡಿನ ಹಿಟ್ಟು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗಾಗಿ ನೀರನ್ನ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಇದ್ರೊಳಗೆ ಫಸ್ಟ್ ನೀರು ಇರುತ್ತಲ್ಲ ಅದನ್ನೇ ನೀವು ಹಾಕ್ಕೊಳ್ಬೋದು. ಅಂದರೆ ನಾವು ನೆನೆಸೋಕ್ಕಿಟ್ಟಿರ್ತೀವಲ್ಲ ಅದೇ ನೀರನ್ನು ಕೂಡ ಬಳಸ್ಕೊಳ್ಬೋದು. ಈ ಪಡ್ಡಿನ ಹಿಟ್ಟು ದೋಸೆ ಹಿಟ್ಟಿನಷ್ಟು ನುಣ್ಣಗೆ ಆಗಬಾರ್ದು, ಒಂದು ಸ್ವಲ್ಪ ತರಿತಿರಿ. ಅಂದರೆ ಈ ಒಂದು ರವೆ, ಚಿರೋಟಿ ರವೆ ಇರುತ್ತಲ್ಲ ಆ ರೀತಿ ತರಿಯಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ತರಿಯಾಗಿರಬೇಕು. ಭಾಳ ತರಿನೂ ಅಲ್ಲ, ತೀರಾ ಸಣ್ಣನೂ ಅಲ್ಲ, ಒಂದು ಸ್ವಲ್ಪ ಸಣ್ಣಗೆ ರವೆ ರೀತಿ ಒಳಗೆ ಇತ್ತು ಅಂದರೆ ಓಕೆ. ಈಗ ಇದನ್ನು ನಾನು ಒಂದು ಬೌಲ್ಗೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಏಕದಮ್ ನಮಗೆ ನೀರಾಯಿತು ಅಂತಂದರೆ ಪಡ್ಡಿನ ಹದ ಸಿಗೋದಿಲ್ಲ. ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಪ್ಲೇನ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಒಂದು ಅರ್ಧ ಟೊಮೆಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಸೇರಿಸ್ಕೊಂಡು ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಚಟ್ನಿ ಅವಶ್ಯಕತೆ ಇರೋದಿಲ್ಲ, ಹಾಗೆ ಕೂಡ ತಿನ್ಬೋದು. ಹಾಗೆ ಲಂಚ್ ಬಾಕ್ಸಿಗೆ ಅಥವಾ ಬ್ರೇಕ್ಫಾಸ್ಟಿಗೆ ಪರ್ಫೆಕ್ಟ್ ಆದಂಥ ಒಂದು ರೆಸಿಪಿ ಆಗ್ತದೆ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಈ ರೀತಿ ನಮಗೆ ವೆಜಿಟೇಬಲ್ಸ್ನ ಸೇರಿಸೋದು ಅಂತಂದರೆ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಪ್ಲೇನಾಗಿ ಕೂಡ ನೀವು ಪಡ್ನ ಮಾಡ್ಕೊಳ್ಬೋದು. ಒಂದ್ಸರಿ ಈ ರೀತಿ ಕೈ ಆಡಿಸ್ಕೊಂಡು ಬಿಡೋಣ. ಎಲ್ಲ ಹಾಕಾದ್ಮೇಲೆ ಈಗ ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ದಿಢೀರಾಗಿ ಮಾಡ್ತಿರೋದ್ರಿಂದ, ಅಂದರೆ ರುಬ್ಬಿದ ತಕ್ಷಣ ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಬಳಸ್ಕೊಂಡಿದ್ದೀನಿ. ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಹಾಕ್ಕೊಳ್ಬೋದು. ಅಡುಗೆ ಸೋಡಾನು ಇಷ್ಟ ಇಲ್ಲ ಅಂತಂದರೆ ರುಬ್ಬಿರೋ ಹಿಟ್ಟನ್ನ ಒಂದು 10 ರಿಂದ 20 ನಿಮಿಷ ನೆನೆಸೋಕ್ಕಿಡಿ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಈ ರೀತಿ ಈನೋ ಅಥವಾ ಅಡುಗೆ ಸೋಡಾನ ಬಳಸ್ಕೊಳ್ಬೋದು. ಹಾಕಾದ್ಮೇಲೆ ಒಂದ್ಸರಿ ಈ ರೀತಿ ಕೈ ಆಡಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿನೂ ನೀವು ನೋಡ್ತಿದ್ದೀರಲ್ಲ, ಇಷ್ಟಿದ್ರೆ ಸಾಕು. ಇದು ಪರ್ಫೆಕ್ಟಾಗಿ ರೆಡಿ ಆಗ್ಯದ. ಇವಾಗ ಪಡ್ಡು ಹಾಕ್ಕೊಳ್ಳೋಣ. ನೋಡಿ, ಗ್ಯಾಸ್ ಮೇಲೆ ನಾನು ಆಲ್ರೆಡಿ ಒಂದು ತವ ಇಟ್ಕೊಂಡಿದ್ದೆ, ಪಡ್ಡು ಹಂಚಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದು ನಾನ್ ಸ್ಟಿಕ್, ನೀವು ಯಾವುದ್ರಲ್ಲಿ ಮಾಡಿದರೂ ಪರ್ಫೆಕ್ಟಾಗಿ ಪಡ್ಡು ಉಬ್ಕೊಂಡೇ ಬರ್ತದೆ. ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಮಾಡಿರ್ತಕ್ಕಂಥ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಳ್ತಾ ಹೋಗಿ. ಜಾಸ್ತಿ ಹಾಕಿಬಿಟ್ರೆ ಉಬ್ಬಿ ಬಂದುಬಿಡ್ತದೆ, ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ನೋಡಿಕೊಂಡು ಸರ್ಕಲೆಲ್ಲ ಹಾಕಾದ್ಮೇಲೆ ಮಿಡಲ್ ಹಾಕಿ, ಯಾಕಂದರೆ ಮಿಡಲ್ ಬೇಗ ಕಾದ್ಬಿಟ್ಟಿರ್ತದೆ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟನ್ನ ಹಾಕ್ಕೋಬೇಕಾದ್ರೂ ಈ ರೀತಿ ಹಾಕಾದ್ಮೇಲೆ ಒಂದು 2 ರಿಂದ 3 ನಿಮಿಷ ವೇಟ್ ಮಾಡಿ. ಸಡನ್ಲಿ ಲಿಡ್ನ ಕ್ಲೋಸ್ ಮಾಡಬೇಡಿ. ಒಂದು 2 ನಿಮಿಷ ಆದಮೇಲೆ ನೀವು ಒಂದು ಲಿಡ್ಡಿಂದ ಕ್ಲೋಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೋಸ್ ಮಾಡಿ ಒಂದು 3 ರಿಂದ 4 ನಿಮಿಷ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು 5 ನಿಮಿಷ ಆದರೂ ನೀವು ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮ್ ಒಳಗಿರಲಿ. ನೋಡಿ, ಒಂದು 3 ರಿಂದ 4 ನಿಮಿಷ ಆಗಿತ್ತು. ನಾನು ತೆಗೆದು ತೋರಿಸ್ತೀನಿ ಯಾವ ರೀತಿ ಉಬ್ಕೊಂಡಿದೆ ಅಂತಂದು. ಹಾಗಾಗಿ ಹಿಟ್ಟನ್ನ ನೋಡ್ಕೊಂಡು ನೀವು ಹಾಕ್ಕೊಳ್ಬೇಕು. ಈಗ ಕರೆಕ್ಟಾಗಿ ಬೆಂದ್ಕೊಂಡಿರ್ತದೆ, ನಾವು ತಿರುಚಿ ಹಾಕಬೇಕಾಗ್ತದೆ. ನೋಡಿ, ತಿರುಚಿ ಹಾಕೋ ಮುಂದೆ ಅಷ್ಟೇ ಒಂದು ಸ್ವಲ್ಪನೂ ತವನ ಹಿಡಿದೇ ಇರೋ ರೀತಿ ಒಳಗೆ ಬರ್ತದೆ. ಹಾಗೆ ನಾವಿಲ್ಲಿ ಯಾವುದೇ ರೀತಿಯ ಕಲರ್ಗೋಸ್ಕರ ಸಕ್ಕರೆನ ಆ್ಯಡ್ ಮಾಡಿಲ್ಲ. ನೀವು ಬೇಕು ಕಲರ್ ಇನ್ನೊಂದು ಸ್ವಲ್ಪ
ಕಲರು ಕೆಂಪು ಬರಲಿ ಅಂತಂದು ಅನಿಸಿತು ಅಂತಂದರೆ ನೀವು ಸಕ್ಕರೆ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಥವಾ 1 ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ಸಕ್ಕರೆ ಹಾಕದೇ ಇದ್ದರೂ ಕೂಡ ಈ ರೀತಿ ಗರಿ ಗರಿಯಾಗಿ ಬರ್ತದೆ. ನೋಡ್ತಿದ್ದೀರಲ್ಲ, ಗರಿ ಗರಿ ಆಗಿರ್ತಕ್ಕಂಥ ಪಡ್ಡು ಪರ್ಫೆಕ್ಟಾಗಿ ರೆಡಿಯಾಗಿತ್ತು. ಒಂದ್ಸರಿ ಚೆಕ್ ಮಾಡ್ತಿದ್ದೀನಿ. ತಿರುಚಿ ಹಾಕಾದ್ಮೇಲೂ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎರಡು ಬದಿ ಒಳಗೆ ನೀಟಾಗಿ ಪಡ್ಡು ಬೆಂದ್ಕೊಂಡಿರ್ತದೆ. ನಾನು ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಿದ್ದೀನಿ. ಈ ರೀತಿ ಎಣ್ಣೆ ಹಾಕಿ, ಎಣ್ಣೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನ್ ಸ್ಟಿಕ್ ಆಗಿದ್ದರೆ ಹಾಕೋ ಅವಶ್ಯಕತೆ ಇಲ್ಲ. ಹಾಕಾದ್ಮೇಲೆ ಒಂದು 2 ನಿಮಿಷ ಬಿಟ್ಕೊಂಡು ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮತ್ತೆ ಒಂದು 3 ನಿಮಿಷದ ನಂತರ ತೆಗೆದ್ರೆ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಪಡ್ಡು ರೆಡಿಯಾಗಿರ್ತದೆ. ನೋಡಿ, ಈ ರೀತಿ ನೀವು ವೆಜಿಟೇಬಲ್ ಹಾಕದೇ ಇದ್ದರೂ ಕೂಡ ಇದೇ ರೀತಿ ಒಳಗೆ ಉಬ್ಕೊಂಡು ಬರ್ತಿರ್ತದೆ. ಬಟ್ ಪ್ಲೇನ್ ಆಗಿರ್ತದೆ ಅನ್ನೋದಷ್ಟೇ. ಹಾಗೆ ರೀತಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ಅವಶ್ಯಕತೆ ಇರುತ್ತೆ. ಇದಕ್ಕೂ ಕೂಡ ನೀವು ಕಾಯಿ ಚಟ್ನಿನ ಮಾಡ್ಕೊಂಡು ತಿನ್ಬೋದು. ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಗರಿ ಗರಿ ಆಗಿರ್ತಕ್ಕಂಥ ಸ್ಪಾಂಜಿ ಆಗಿರ್ತಕ್ಕಂಥ ಪಡ್ನ ನಾವು ಅಕ್ಕಿನ ರುಬ್ಬಿದ ತಕ್ಷಣ ದಿಢೀರಾಗಿ ಮಾಡ್ಕೊಳ್ಬೋದು. ಹೊರಗಡೆಯಿಂದ ಕೂಡ ನಮಗೆ ಪಡ್ಡು ಪರ್ಫೆಕ್ಟಾಗಿ ನೋಡಲಿಕ್ಕೂ ಕೂಡ ಅದೇ ರೀತಿ ಒಳಗೆ, ಅಂದರೆ ರಾತ್ರಿ ಎಲ್ಲ ಹುದುಗ್ ಬರೆಸಿರೋ ಹಿಟ್ಟಿಂದ ಮಾಡಿದ್ದೀವೇನೋ ಅನ್ನೋ ರೀತಿ ಒಳಗೆ ಕಾಣಿಸ್ತದೆ. ಹಾಗೆ ಒಳಗಡೆಯಿಂದ ಕೂಡ ಮಲ್ಲಿಗೆ ಹೂವಿನ ರೀತಿ ಒಳಗೆ ಒಳಗಡೆಯಿಂದನೂ ಅರಳ್ಕೊಂಡಿರ್ತದೆ. ನೋಡಿ ಯಾವ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಸಕ್ಕರೆನ ಯೂಸ್ ಮಾಡದೇ ಇದ್ರೂ ಕಲರ್ಫುಲ್ಲಾಗಿ ಬಂದಿರ್ತದೆ. ಒಳಗಡೆ ಒಡೆದು ನೋಡಿದಾಗ ನೀವು ಆ ವೆಜಿಟೇಬಲ್ಸು ಹಾಗೆ ನಾವು ಅಕ್ಕಿನ ನೀಟಾಗಿ ತೊಳ್ಕೊಂಡಿರೋದ್ರಿಂದ ಈ ಕಲರ್ ಒಳಗೆ ನಮಗೆ ಪಡ್ಡು ರೆಡಿಯಾಗಿರ್ತದೆ. ನೋಡಿ, ಮಲ್ಲಿಗೆ ಹೂವೇನೋ ಅನಿಸೋ ರೀತಿ ಒಳಗೆ ದಿಢೀರಾಗಿ ನಾವು ಪಡ್ಡನ್ನ ರೇಷನ್ ಅಕ್ಕಿ ಮನೆ ಒಳಗಿತ್ತು ಅಂತಂದರೆ ಪರ್ಫೆಕ್ಟಾಗಿ ಪಡ್ಡು ರೆಡಿಯಾಗಿರ್ತದೆ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ದಿಢೀರಾಗಿ ಮಾಡ್ತಕ್ಕಂಥ ಪಡ್ಡು ದೋಸೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೇಷನ್ ಅಕ್ಕಿ ಬಳಸ್ಕೊಂಡು ದಿಢೀರಾಗಿ ಮಾಡಿರ್ತಕ್ಕಂಥ ಒಂದು ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.